ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯು ಋತುಬಂಧಕ್ಕೆ ಹತ್ತಿರವಾಗುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳೇನು, ಇದಕ್ಕೇನಾದರೂ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆಯಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಫಸ್ಟ್ ಸ್ಟೇಜು ಪ್ರೀ ಮೆನೋಪಾಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಇದು ಸುಮಾರು 5 ರಿಂದ 6 ವರ್ಷಗಳ ಸಮಯ ತಗೊಳ್ಕೊಳ್ಳುತ್ತೆ. ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದರೆ, ಪ್ರೀ ಮೆನೋಪಾಸಲ್ ಸ್ಟೇಜ್ ಅಂತ ಹೇಳಿದರೆ ನೀವು ಋತುಬಂಧಕ್ಕೆ ಹತ್ತಿರವಾಗುವ ಸುತ್ತಮುತ್ತಲಿನ ವರ್ಷ, ಅಂದರೆ ಇನ್ನೇನು ನೀವು ಋತುಬಂಧಕ್ಕೆ ಹತ್ತಿರವಾಗ್ತಾ ಇದ್ದೀರಾ ಅಥವಾ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತೇಳಿ ಇದರ ಅರ್ಥ. ಇದು ಸರಿಸುಮಾರು 45 ರಿಂದ 55 ವರ್ಷದವರೆಗಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಪ್ರೀ ಮೆನೋಪಾಸಲ್ ಸಮಯದಲ್ಲಿ ಅವರ ಹಾರ್ಮೋನ್ಗಳಲ್ಲಿ ವೇರಿಯೇಷನ್ ಆಗುವಂಥದ್ದು, ಅಂದರೆ ಅವುಗಳಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು. ಮುಟ್ಟು ಮತ್ತು ಗರ್ಭ ಧರಿಸುವಂತಹ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಬಟ್ ನೀವು ಯಾವಾಗ ಋತುಬಂಧ ಎಂಬ ಸಮಯಕ್ಕೆ ಹತ್ತಿರವಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಈಸ್ಟ್ರೋಜನ್ ಹಾರ್ಮೋನ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋದಂಗೆ ಇದರ ಪರಿಣಾಮ ಆ ಮಹಿಳೆಯ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಈ ರೀತಿ ಆದಾಗ ಅಂಥವರಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇರ್ರೆಗ್ಯುಲರ್ ಪೀರಿಯಡ್ ಕಾಣಿಸ್ಕೊಳ್ಬೋದು, ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಸರಿಯಾಗಿ ಪ್ರತಿ ತಿಂಗಳು ಮುಟ್ಟು ಆಗದೇ ಇರುವಂಥದ್ದು, ಈ ರೀತಿಯ ವೇರಿಯೇಷನ್ ನಿಮ್ಮ ಪೀರಿಯಡ್ ಸೈಕಲಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನೀವು ಋತುಬಂಧಕ್ಕೆ ಹತ್ತಿರವಾಗುತ್ತಿರುವಂತಹ ಸಂದರ್ಭದಲ್ಲಿ ಲೈಂಗಿಕತೆಯಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ, ಏಕಾಗ್ರತೆ ಕಡಿಮೆ ಆಗುವಂಥದ್ದು, ಹಾಟ್ ಫ್ಲಶಸ್ ಇರ್ಬೋದು, ಅಥವಾ ನಿಮಗೆ ಒಂದು ರೀತಿ ಬೆವರು ಬರುವಂಥ ಅನುಭವ ಆಗ್ಬೋದು. ಎಕ್ಸ್ಪೆಷಲಿ ನೈಟ್ ಸಮಯದಲ್ಲಿ ಅತಿ ಸ್ವೆಟ್ ಆಗುವಂಥದ್ದು, ಈ ರೀತಿ ನಿಮಗೆ ಅನುಭವ ಆಗ್ಬೋದು. ಇನ್ನು ಡಿಪ್ರೆಷನಿಗೆ ಕೆಲವರು ಒಳಗಾಗ್ಬೋದು, ಅಂದರೆ ಖಿನ್ನತೆಗೆ ನೀವು ಜಾರ್ಬೋದು. ಯಾವುದೇ ಕಾರಣ ಇಲ್ಲದೆ ಅವರು ಈ ಖಿನ್ನತೆಯಿಂದ ಯಾವ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರು ಹೆದರೋದಿಲ್ಲ. ಅಂದರೆ ನಿಮಗೆ ಒಂದು ರೀತಿ ಖಿನ್ನತೆಯ ಅನುಭವ ಆಗುತ್ತೆ. ಇದಕ್ಕೆ ಅವರ ಫ್ಯಾಮಿಲಿಯ ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ ಋತುಬಂಧಕ್ಕೆ ಹತ್ತಿರವಾಗ್ತಿದ್ದೀರಾ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಕೆಲವರು ಖಿನ್ನತೆಗೂ ಕೂಡ ಜಾರ್ಬೋದು. ಎದೆ ಬಡಿತ ಜೋರಾಗುವಂಥದ್ದು, ಏನಾದರೂ ಸಣ್ಣ ಪುಟ್ಟ ವಿಷಯಕ್ಕೆ ಅವರಲ್ಲಿ ಭಯ ಅಥವಾ ಗಾಬರಿ ಉಂಟಾಗುವಂಥದ್ದು, ಅವರಲ್ಲಿ ಮೊದಲಿದ್ದಂತಹ ಲವಲವಿಕೆ ಇಲ್ಲದೇ ಇರುವಂಥದ್ದು, ಈ ರೀತಿಯ ಅನುಭವ ಕೂಡ ಆಗ್ಬೋದು. ಆಸಕ್ತಿ ಇಲ್ಲದೆ ಇರುವಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಅವರಿಗೆ ಒಂದು ರೀತಿ ಆಸಕ್ತಿ ಇಲ್ಲದೇನೂ ಇರ್ಬೋದು. ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತು ಕಾಣಿಸ್ಕೊಳ್ಳುವಂಥದ್ದು, ನಿದ್ರೆ ಸರಿಯಾಗಿ ಬರದೇ ಇರ್ಬೋದು, ಈ ರೀತಿಯ ಅನುಭವ ಕೂಡ ಆಗ್ಬೋದು. ಗಂಟುಗಳಲ್ಲಿ ನೋವು, ಕಾಲಿನ ಗಂಟುಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು. ನಿಮ್ಮ ವೆಯ್ಟಲ್ಲೂ ಕೂಡ ಚೇಂಜಸ್ ಆಗ್ಬೋದು, ಅಂದರೆ ನೀವು ದಪ್ಪ ಆಗ್ತಾನೆ ಹೋಗ್ಬೋದು. ಈ ರೀತಿಯ ಒಂದು ಲಕ್ಷಣ ಕೂಡ ಕಾಣಿಸ್ಕೊಳ್ಬೋದು. ವೆಜನಲ್ ಡ್ರೈನೆಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ತುಂಬ ತಲೆನೋವು ಕಾಣಿಸ್ಕೊಳ್ಳುತ್ತೆ. ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ಬೋದು. ನಿಮ್ಮ ಸ್ಕಿನ್ನಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು, ಲೈಕ್ ಡ್ರೈನೆಸ್ ಕಾಣಿಸ್ಕೊಳ್ಬೋದು. ನಿಮ್ಮ ಕೂದಲು ತುಂಬಾ ಉದುರು ಹೋಗ್ಬೋದು, ಮತ್ತು ಕೆಲವರಿಗೆ ತೆಳುವು ಆಗ್ಬೋದು. ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಜೀರ್ಣಕ್ರಿಯೆಯಲ್ಲೂ ಕೂಡ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಡ್ರೈ ಐ ಇರ್ಬೋದು, ಅಥವಾ ಡ್ರೈ ಮೌತು, ಬ್ಲೋಟಿಂಗ್, ಅಂದರೆ ಒಂದು ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ, ಈ ರೀತಿಯ ಒಂದು ಲಕ್ಷಣ ಕೂಡ ಕಾಣಿಸ್ಕೊಳ್ಳುತ್ತೆ. ಆಂಗ್ಸೈಟಿ, ಒಂದು ರೀತಿ ಬೇಗ ಸಿಟ್ಟು ಬರುವಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತಕ್ಷಣ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಈ ರೀತಿಯ ಲಕ್ಷಣ ಕೂಡ ಕಾಣಿಸ್ಕೊಳ್ಳುತ್ತೆ. ಬ್ರೆಸ್ಟ್ ಟೆಂಡರ್ನೆಸ್, ಅಂದರೆ ನಿಮ್ಮ ಬ್ರೆಸ್ಟ್ಗಳಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಹೀಗೆ ಅನೇಕ ಲಕ್ಷಣಗಳು ಕೂಡ ನಿಮ್ಮ ಒಂದು ಋತುಬಂಧಕ್ಕೆ ಹತ್ತಿರವಾಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕೆಲವೊಂದು ಲಕ್ಷಣಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೇನೆ.
ಸೊ ಇವೆಲ್ಲ ನೀವು ಋತುಬಂಧಕ್ಕೆ ಹತ್ತಿರವಾಗುವಂಥ ಸಮಯದಲ್ಲಿ ಆಗುವಂಥ ಸಹಜ ಬದಲಾವಣೆ ಆಗಿದೆ. ಈ ರೀತಿಯ ಬದಲಾವಣೆ ನಿಮ್ಮ ದೇಹದಲ್ಲಿ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ. ಈ ಒಂದು ಮೆನೋಪಾಸ್ ಅಥವಾ ಋತುಬಂಧ ಆದ ನಂತರ ನಿಮ್ಮ ಬಾಡಿ ಸಿಸ್ಟಮ್ ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಸೂಕ್ಷ್ಮ ಬದಲಾವಣೆ ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ನಾರ್ಮಲ್ ಆಗಿ ಎಂಡ್ ಆಗುತ್ತೆ. ಅಂದರೆ ಅವರು ಈ ಬದಲಾವಣೆಯನ್ನು ಎದುರಿಸಲು ಶಕ್ತರಾಗಿರ್ತಾರೆ. ಬಟ್ ಇನ್ನು ಕೆಲವು ಮಹಿಳೆಯರಿಗೆ ಸೂಕ್ಷ್ಮ ಸ್ವಭಾವದ ಮಹಿಳೆಯರಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಬದಲಾವಣೆಯನ್ನು ಎದುರಿಸಲು ತುಸು ಕಷ್ಟ ಆಗ್ಬೋದು. ಅಂಥವರಿಗೆ ಏನು ಹಾರ್ಮೋನ್ ಕಡಿಮೆ ಇರುತ್ತೆ ಅದನ್ನು, ಅಂದರೆ ಈಸ್ಟ್ರೋಜನ್ ಏನು ಕಡಿಮೆ ಇರುತ್ತೆ ಅಂಥವರಿಗೆ ಲೋ ಡೋಸೇಜ್ ಆಫ್ ಈಸ್ಟ್ರೋಜನ್ ರಿಪ್ಲೇಸ್ ಮಾಡ್ತಾ ಇರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತಾ ಹೋದಂಗೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗಳನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ಮಾಡಬಹುದು. ಬಟ್ ಈ ಒಂದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಜನರಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಲೈಕ್ ಬಾಡಿ ಫಂಕ್ಷನ್, ಅಂದರೆ ನಿಮ್ಮ ಲಿವರ್ ಫಂಕ್ಷನ್ ಯಾವ ರೀತಿ ಇದೆ ಅಥವಾ ಹಾರ್ಟ್ ಫಂಕ್ಷನ್ ಯಾವ ರೀತಿ ಇದೆ, ನಾರ್ಮಲ್ ಆಗಿದೆಯಾ ಅಂಥೇಳಿ ಟೆಸ್ಟ್ ಮಾಡ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡ್ಬೋದು. ಅದರಲ್ಲಿ ಅಬ್ಡಾಮಿನ್ ಮತ್ತು ಪೆಲ್ವಿಸ್ ಸ್ಕ್ಯಾನ್ ಕೂಡ ಮಾಡ್ತಾರೆ. ಬ್ರೆಸ್ಟ್ ಸ್ಕ್ಯಾನ್ ಕೂಡ ಮಾಡ್ಬೋದು. ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಕೂಡ ಮಾಡ್ಬೋದು. ನಿಮ್ಮ ಥೈರಾಯ್ಡ್ ಪ್ರೊಫೈಲ್ ಯಾವ ರೀತಿ ಇದೆ, ನಾರ್ಮಲ್ ಆಗಿದೆಯಾ ಅಂತೇಳಿ ನೋಡಿ ನಂತರ ನಿಮಗೆ ಲೋ ಡೋಸೇಜ್ ಆಫ್ ಈಸ್ಟ್ರೋಜನ್ ಅದನ್ನು ನಿಮಗೆ ಅವರು ಕೊಡ್ತಾರೆ. ಈ ರೀತಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಕೊಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದರೆ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರತ್ತೆ. ನಿಮ್ಮ ಸಿಂಪ್ಟಮ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಸಿಂಪ್ಟಮ್ಸ್ಗಳು ಕಡಿಮೆ ಹೋಗ್ತಾ ಇದ್ದಂಗೆ ನಿಧಾನವಾಗಿ ಡೋಸೇಜನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಈಸ್ಟ್ರೋಜನ್ ಜೊತೆಗೆ ಪ್ರೊಜೆಸ್ಟನ್ ಪಿಲ್ಸ್ನ ಎರಡನ್ನು ಕಂಬೈನ್ ಮಾಡಿ ಕೊಡಲಾಗುತ್ತೆ. ಆದರೆ ನೀವು ಈ ರೀತಿಯ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿದ್ದಾಗ ಯಾವಾಗಲೂ ಡಾಕ್ಟ್ರನ್ನ ಸೂಪರ್ವಿಷನಲ್ಲೇ ಇರಬೇಕಾಗತ್ತೆ. ಅಂಡರ್ ಡಾಕ್ಟರ್ ಸೂಪರ್ವಿಷನಲ್ಲೇ ಇರಬೇಕಾಗತ್ತೆ. ಲೈಕ್ ಅಂದರೆ ವರ್ಷಕ್ಕೆ ಒಮ್ಮೆ ಆದರೂ ನೀವು ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಲೈಕ್ ನಿಮ್ಮ ಹೈಪರ್ ಟೆನ್ಷನ್ ಯಾವ ರೀತಿ ಇದೆ, ಡಯಾಬಿಟೀಸ್ ಇದೆಯಾ, ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಫಾಲೋಅಪ್ಪಲ್ಲಿ ಇರಬೇಕಾಗತ್ತೆ. ತದನಂತರ ತುಂಬ ಮಹಿಳೆಯರಿಗೆ ಇವಾಗ ನೀವು ಆರಾಮಾಗಿದ್ದೀರಾ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಜನರಲಾಗಿ ಕಡಿಮೆ ಮಾಡ್ತಾ ಹೋಗಿ ನಂತರ ಈ ರೀತಿಯ ಟ್ರೀಟ್ಮೆಂಟನ್ನು ಅವರು ಸ್ಟಾಪ್ ಮಾಡ್ತಾರೆ. ರೋಟೀನಾಗಿ ಅವರಿಗೆ ಕೆಲವೊಂದು ಸಪ್ಲಿಮೆಂಟ್ಸ್ಗಳು ಬೇಕಾಗುತ್ತೆ. ಲೈಕ್ ಕ್ಯಾಲ್ಶಿಯಂ, ಪ್ರೋಟೀನ್, ಮಲ್ಟಿವಿಟಮಿನ್, ಜಿಂಕ್ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, ವಿಟಮಿನ್ ಸಿ, ರೆಗ್ಯುಲರ್ ಎಕ್ಸಸೈಸ್, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಸಪೋರ್ಟ್ ಅವರಿಗೆ ಬೇಕಾಗತ್ತೆ. ಬಟ್ ನೀವು ಇಲ್ಲಿ ಇನ್ನೊಂದು ಅಂಶ ಗಮನದಲ್ಲಿಡಬೇಕು. ಅದು ಯಾವುದಂತ ಹೇಳಿದರೆ ಈ ಒಂದು ಹಾರ್ಮೋನ್ ರಿಪ್ಲೇಸ್ ಥೆರಪಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದೇ ರೀತಿ ಕೆಲವೊಂದು ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದು ಯಾರಿಗೆ ನಿಜವಾಗಲೂ ಅವಶ್ಯಕತೆ ಇದೆ ಅಂಥವರಿಗೆ ಮಿತವಾಗಿ ತೆಗೆದುಕೊಂಡ್ರೆ ವಿತ್ ಡಾಕ್ಟ್ರ್ ಅಡ್ವೈಸು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ ನಂತರನೇ ಅವರ ಅಡ್ವೈಸ್ನ ಮೇರೆಗೆ ನೀವು ಈ ರೀತಿಯ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ನೀವು ಒಳಗಾಗಬೇಕಾಗತ್ತೆ. ಇದರ ಜೊತೆಗೆ ನೀವು ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡ್ಬೋದು ಅಂತ ಹೇಳಿದರೆ ಹೆಲ್ತಿ ಡಯಟನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮತ್ತು ನೀವು ವಿಟಮಿನ್ ಡಿಯನ್ನು ಪಡೆದುಕೊಳ್ಳೋಕ್ಕೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ಬೋದು. ಇದರ ಜೊತೆಗೆ ಹೆಲ್ತಿ ವೆಯ್ಟ್ ಗೇನನ್ನು ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕಾಗತ್ತೆ. ಇದಕ್ಕಾಗಿ ನೀವು ನಾರ್ಮಲಾಗಿ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕಾಗತ್ತೆ. ಈ ರೀತಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳು ನೀವು ಮಾಡ್ಕೋಬೋದು. ಮತ್ತು ಯಾವಾಗಲೂ ಪಾಸಿಟಿವ್ ಆಗಿರಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ನೀವು ಬೆರಿಬೇಕಾಗತ್ತೆ. ಮತ್ತು ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆನ ನೀವು ಮಾಡಬೇಕಾಗತ್ತೆ. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಈ ರೀತಿಯ ಅಂಶಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಬೇಕಾದರೆ ಸಂಜೆ ಹೊತ್ತು ಫ್ರೆಂಡ್ಸ್ಗಳ ಜೊತೆಗೆ ವಾಕ್ ಹೋಗುವಂಥದ್ದು, ಈ ರೀತಿಯ ಅಭ್ಯಾಸ, ಧ್ಯಾನ ಇರ್ಬೋದು, ಯೋಗ, ಇವುಗಳನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಒಳ್ಳೆಯ ಒಂದು ಮ್ಯೂಸಿಕನ್ನು ಕೇಳುವಂಥದ್ದು, ಈ ರೀತಿಯ ಅಭ್ಯಾಸವನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ
ನಿಮಗೆ ಋತುಬಂಧಕ್ಕೆ ಹತ್ತಿರವಾಗುವಂಥ ಸಂದರ್ಭದಲ್ಲಿ ಮತ್ತು ಋತುಬಂಧ ಆಗಿದಂಥ ಸಂದರ್ಭದಲ್ಲಿ ಆಗುವಂಥ ಲಕ್ಷಣಗಳೇನು, ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಒಂದು ಪ್ರೀ ಮೆನೋಪಾಸಲ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಲೈಕ್ ನಿಮಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ನಿಮ್ಮ ಪೀರಿಯಡ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಇದು ಬಿಟ್ಟು ಸತತವಾಗಿ 12 ತಿಂಗಳುಗಳ ತನಕ ನಿಮಗೆ ಪೀರಿಯಡ್ ಆಗಿಲ್ಲ ಅಂತ ಹೇಳಿದರೆ ಅಂತಹ ಸಂದರ್ಭವನ್ನು ಅಫಿಷಿಯಲ್ ಆಗಿ ಋತುಬಂಧ ಅಂತ ಕೂಡ ಕರಿತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.